ಸರ್ಕಾರ ಹಸಿದ ಮಕ್ಕಳಿಗೆ ಬಿಸಿಯೂಟ ಯೋಜನೆಯನ್ನ ಜಾರಿಗೆ ತಂತು. ಆದ್ರೆ ಇತ್ತೀಚೆಗೆ ರಾಜ್ಯಗಳೆಲ್ಲ ಆಗ್ತಾ ಇರುವಂತಹ ಇನ್ಸಿಡೆಂಟ್ ಗಳನ್ನ ನೋಡ್ತಾ ಹೋದ್ರೆ ನಾವು ಎಲ್ಲೋ ಒಂದ್ ಕಡೆ ಈ ಬಿಸಿಯೂಟದಿಂದ ಯಾವುದೇ ರೀತಿಯಾದಂತಹ ಪ್ರಯೋಜನ ಇಲ್ಲ ಅಂತ ಕಾಣಿಸುತ್ತೆ. ಯಾಕಂತ ಅಂದ್ರೆ ಶಾಲೆಗಳಿಗೆ ಬಿಸಿಯೂಟ ಕೊಡ್ತಾ ಇದ್ದಾರೆ, ಆದ್ರೆ ಸಾಂಬಾರ್ನಲ್ಲಿ ಹುಳು ಪತ್ತೆಯಾಗ್ತಾ ಇದೆ. ಧಾರವಾಡ ಜಿಲ್ಲೆಯ ಹಲವು ಕಡೆ ಬಿಸಿಯೂಟದ ಸಾಂಬಾರ್ನಲ್ಲಿ ಹುಳು ಪತ್ತೆಯಾಗಿರುವಂತದ್ದು. ನಿನ್ನೆ ಪೂರೈಕೆಯಾಗಿದ್ದಂತಹ ಬಿಸಿಯೂಟದ ಸಾಂಬಾರ್ನಲ್ಲಿ ಹುಳು ಪತ್ತೆಯಾಗಿದೆ. ಹುಬ್ಬಳ್ಳಿ, ಕುಂದಗೋಳ, ಕಲಘಟಕಿ ತಾಲೂಕಿನ ಶಾಲೆಗಳು ಇವು. ಬಿಸಿಯೂಟದ ಸಾಂಬಾರ್ನಲ್ಲಿ ಹುಳವನ್ನ ನೋಡಿ ವಿದ್ಯಾರ್ಥಿಗಳು ಶಾಕ್ ಆಗಿದ್ದಾರೆ. ನಿನ್ನೆ ಕೆಲವು ಶಾಲೆಗಳಲ್ಲಿ ಊಟವಿಲ್ಲದೆ ಪರದಾಟವನ್ನ ನಡೆಸಿದ್ದಾರೆ ವಿದ್ಯಾರ್ಥಿಗಳು. ಧಾರವಾಡ ಜಿಲ್ಲೆಯ ಹಲವು ಕಡೆ ಇದೇ ರೀತಿಯಾದಂತಹ ತೊಂದರೆ ಆಗಿರೋದು. ಕೇವಲ ಒಂದ್ ಕಡೆ ಏನಲ್ಲ, ಧಾರವಾಡದ ಜಿಲ್ಲೆಯಲ್ಲಿ ಹಲವು ಕಡೆ ಇದೇ ರೀತಿಯಾದಂತಹ ತೊಂದರೆ ಆಗಿದೆ. ನೀವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ. ಯಪ್ಪ, ಅದ್ನೇರ್ ಯಾರಾದ್ರೂ ತಿನ್ನೋದಿಕ್ಕಾಗತ್ತಾ? ಏನು ಮಕ್ಳಿಗೆ ಕೊಡುವಂತ ಊಟ ಸ್ವಲ್ಪನಾದ್ರೂ ಪರಿಜ್ಞಾನ ಇರ್ಬೇಕು. ಎಂತ ಊಟ ಕೊಡ್ತಾ ಇದ್ದೀವಿ ಏನು ಅಂತ. ಮನೆಯಲ್ಲಿ ತಿನ್ನೋದು ಹಂಗೆ ತಿಂತೀರಾ ನೀವು? ಹೆಂಗ್ ಪಿತ ಪಿತ ಅಂತ ಹುಳುಗಳು ಅಷ್ಟೊಂದು ಒದ್ದಾಡ್ತಾ ಇದೆ, ಅಂತ ಊಟವನ್ನ ಕೊಡ್ತಾ ಇದ್ದೀರಾ? ಹೇಳ್ಕೊಳ್ಳೋದಿಕ್ಕೆ ನಾವ್ ಇಂಥ ಯೋಜನೆಯನ್ನ ಮಾಡಿದ್ದೀವಿ, ಈ ರೀತಿಯಾದಂತ ಯೋಜನೆಗಳನ್ನ ಕೊಟ್ಟಿದ್ದೀವಿ, ಶಾಲಾ ಮಕ್ಕಳಿಗೆ ಬಿಸಿ ಊಟವನ್ನ ಕೊಡ್ತಾ ಇದ್ದೀವಿ, ಬಿಸಿ ಊಟದಿಂದ ಅವ್ರಿಗೆ ಈ ರೀತಿಯಾದಂತ ಉಪಯೋಗ ಆಗ್ತಾ ಇದೆ, ಹಾಗೆ ಹೀಗೆ ಅಂತ ಕ್ರೆಡಿಟ್ ಗಳನ್ನ ತೆಗೆದುಕೊಳ್ಳೋದ ಅಷ್ಟೇ ನೀವು ಯೋಜನೆಗಳನ್ನ ರೂಪಿಸಿದ್ದೀರಾ. ಅದನ್ನ ಬಿಟ್ಟು ಬೇರೆ ಏನ್ ಸಿಗ್ತಾ ಇದೆ ಮಕ್ಕಳಿಗೆ? ಈ ರೀತಿಯಾದಂತ ಹುಳದ ಊಟವನ್ನ ಕೊಡೋದಾದ್ರೆ ಯಾಕೆ ಮಾಡ್ಬೇಕು ಯೋಜನೆಗಳನ್ನ ನೀವು? ಧಾರವಾಡ ಜಿಲ್ಲೆಯ ಹಲವು ಕಡೆ ಇದೇ ರೀತಿಯಾದಂತ ತೊಂದರೆ ಆಗ್ತಾ ಇರುವಂತದ್ದು. ಕೇವಲ ಒಂದ್ ಕಡೆನಲ್ಲಿ ಒಂದ್ ಶಾಲೆಯಲ್ಲಿ ಆಗಿರುವಂತ ತೊಂದರೆ ಅಲ್ಲ ಇದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಈ ಶಾಲಾ ಮಕ್ಕಳಿಗೆ ಬಿಸಿಯೂಟ ಅನ್ನುವಂತ ಯೋಜನೆ ಬಂದಿದೆ, ಆದ್ರೂ ಕೂಡ ಇತ್ತೀಚೆಗೆ ಈ ರೀತಿಯಾದಂತ ವರದಿಗಳು ಹೇರಳ ಆಗ್ತಾ ಇದೆ. ಈ ಸಾಂಬಾರಲ್ಲಿ ಹುಳು ಸಿಕ್ತು, ಪದಾರ್ಥಗಳಲ್ಲಿ ಹುಳು ಸಿಗ್ತಾ ಇದೆ, ದಿನಸಿನಲ್ಲಿ ಹುಳು ಸಿಗ್ತಾ ಇದೆ, ಇದೀಗ ಬೇಸಿರೋದ್ರಲ್ಲೂ ಕೂಡ ಹುಳು ಸಿಗ್ತಾ ಇದೆ ಅಂತ ಅಂದ್ರೆ ಮಕ್ಕಳ ಸ್ಥಿತಿ ಏನಾಗ್ಬೇಡ, ಏನ್ ಮಾಡ್ತಾ ಇದೆ? ಹೌದು ರೋಶಿನಿ, ಏನಂತಂದ್ರೆ ಧಾರವಾಡ ಜಿಲ್ಲೆಗೆ ಹೇಳ್ಬೇಕು ಅಂತಂತಂದ್ರೆ ಇಲ್ಲಿ ಕೆಲ ಅಧಿಕಾರಿಗಳು ಏನಂತಂದ್ರೆ ಲಜ್ಜೆಗೆಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ನಿನ್ನೆ ಮಧ್ಯಾಹ್ನ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಅಂತಂದ್ರೆ ಮಕ್ಕಳಿಗೆ ಬಿಸಿಯೂಟ ಕೊಡ್ಬೇಕು ಅನ್ನೋ ಯೋಜನೆ ಇದೆ. ಈ ಯೋಜನೆಗೆ ಸಂಬಂಧಪಟ್ಟಂತೆ ಧಾರವಾಡ ಜಿಲ್ಲೆಯಲ್ಲಿ ಏನು ಎರಡು ಏಜೆನ್ಸಿಗಳು ಏನು ಮಕ್ಕಳಿಗೆ ಆಹಾರವನ್ನ ಬಿಸಿಯೂಟನ ಪೂರೈಕೆ ಮಾಡ್ತಾ ಇದೆ. ಇದರಲ್ಲಿ ಪ್ರಮುಖವಾಗಿ ಕಲಘಟಗಿ, ಕುಂದಗೋಳ ಮತ್ತು ಏನು ಹುಬ್ಬಳ್ಳಿ ತಾಲೂಕುಗಳಲ್ಲಿ ಬರ್ತಕ್ಕಂಥ ಕೆಲ ಶಾಲೆಗಳಿಗೆ ಇಲ್ಲಿ ಹುಬ್ಬಳ್ಳಿ ಇಸ್ಕಾನ್ ಟೆಂಪಲ್ ಒಂದು ಏನಂತಂದ್ರೆ ಬಿಸಿ ಊಟನ ಸಪ್ಲೈ ಮಾಡ್ತಾರೆ. ಈ ಬಿಸಿ ಊಟ ಸಪ್ಲೈ ಮಾಡುವ ಸಂದರ್ಭದಲ್ಲಿ ಏನಂತಂದ್ರೆ ನಿನ್ನೆ ಮಧ್ಯಾಹ್ನ ನಂತರ ಈ ಒಂದು ಏನು ಹುಬ್ಬಳ್ಳಿ ತಾಲೂಕಿನ ತಾರ್ಯಾಳ ಗ್ರಾಮದ ಒಂದು ಸರ್ಕಾರಿ ಶಾಲೆಗೆ ಏನು ಹೋದಂತ SPMC ಅಧ್ಯಕ್ಷರು ಹೋದಂತ ಸಂದರ್ಭದಲ್ಲಿ ಈ ಪ್ರತಿ ದಿವಸ ಏನು ಕೆಲವಷ್ಟು ಶಾಲೆಗಳಲ್ಲಿ ಅಧ್ಯಕ್ಷರು ಬಿಸಿ ಊಟಗಳನ್ನ ಪ್ರತಿ ದಿವಸ ಚೆಕ್ ಮಾಡಿ ಮಕ್ಕಳಿಗೆ ಕೊಡುವಂತ ಒಂದು ರೂಢಿಯನ್ನು ಬೆಳೆಸ್ಕೊಂಡಿದ್ದಾರೆ. ಅವರಿಗೆ ನಿಜವಾಗ್ಲೂ ಹೆಡ್ಸಪ್ ಹೇಳಬೇಕು. ಈ ಸಂದರ್ಭದಲ್ಲಿ ತಾರ್ಯಾಳದಲ್ಲಿ ಹೋದಂತ ಅಧ್ಯಕ್ಷರು ನೋಡಿದಾಗ ಈ ಒಂದು ಸಾಂಬಾರ್ನಲ್ಲಿ ಈ ನುಸಿ ಅಂದ್ರೆ ಹುಳುದ ಟೈಪ್ ಬರ್ತಕ್ಕಂತ ಹುಳ ಆ ಪತ್ತೆ ಆಗಿರೋದ್ರಿಂದ ಅದನ್ನ ತಕ್ಷಣಕ್ಕೆ ಎಚ್ಚೆತ್ತುಕೊಂಡಂತ SPMC ಅಧ್ಯಕ್ಷರು ಮತ್ತು ಸದಸ್ಯರು ಏನ್ ಮಾಡ್ತಾರೆ, ಆ ಮಕ್ಕಳಿಗೆ ಆಹಾರ ಪದಾರ್ಥವನ್ನ ನೀಡದೆ ಅದನ್ನ ಹಂಗೆ ಇಟ್ಟು ಸಂಬಂಧಪಟ್ಟ ಇಸ್ಕಾನ್ ಅವರಿಗೆ ಮತ್ತು ಈ ತಾಲೂಕಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಫೋನ್ ಮುಖಾಂತರ ಹೇಳ್ತಾರೆ, ಇಲ್ಲಿ ನಮ್ಮ ಶಾಲೆಯಲ್ಲಿ ಬಿಸಿ ಊಟದ ಒಂದು ಸಾಂಬಾರಿನಲ್ಲಿ ಹುಳು ಪತ್ತೆಯಾಗಿದೆ ಅಂತಗಳಿಗೆ. ಅವಾಗ ಸಂಬಂಧಪಟ್ಟ ಅಧಿಕಾರಿಗಳು ಯಾರೂ ಸಹ ಆ ಶಾಲೆಗಳಿಗೆ ಬರಂಗಿಲ್ಲ. ಬಟ್ ಇಸ್ಕಾನ್ ಅವ್ರು ಮಾತ್ರ ಏನಂತ ಮಾಡ್ತಾರೆ ಅಂತಂದ್ರೆ ಸಾಯಂಕಾಲ ವಾಪಸ್ ಬಂದು ಅವುಗಳನ್ನ ಚೆಕ್ ಮಾಡಿ ವಾಪಸ್ ಅದ ಏನ್ ಸಾಂಬಾರ್ ಏನಿತ್ತು ಅದನ್ನ ವಾಪಸ್ ತಗೊಂಡು ಹೋಗ್ತಾರೆ. ಆದ್ರೆ ಇಂತಹ ಹುಳುಗಳನ್ನ ಕೆಲವಷ್ಟು ಈ ಶಾಲೆಯಲ್ಲಿ ಅಧ್ಯಕ್ಷರು ನೋಡಿದ ಮೇಲೆ ಇದು ಪತ್ತೆಯಾಗಿದೆ. ಆದ್ರೆ ಉಳಿದಂತ ಶಾಲೆಗಳಲ್ಲಿ ಏನಂತಂದ್ರೆ ಸಾಂಬಾರ್ನಲ್ಲಿ ಯಾರು ನೋಡದೆ ಸಹ ಏನಂತಂದ್ರೆ ಮಕ್ಕಳ ಬಿಸಿ ಊಟವನ್ನ ಸೇವಿಸಿದ್ದಾರೆ. ಮಕ್ಕಳ ಹೊಟ್ಟೆಯಲ್ಲಿ ಇಂತಹ ಒಂದು ಹುಳು ಹೋಗಿದೆ ಅಂತ ಹೇಳ್ಬೋದು. ಇಂತಹ ಲಜ್ಜೆಗೆಟ್ಟ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟವ್ರಿಗೆ ಏನಂತಂದ್ರೆ ಒಂದು ಬಿಸಿ ಮುಟ್ಟಿಸ್ಬೇಕಾಗತ್ತ. ಯಾಕಂದ್ರೆ ಮಕ್ಕಳು ಅಂತಂದ್ರೆ ದೇವರ ಸಮಾನ. ಅವರು ಏನಂತಂದ್ರೆ ಅದರ ಮೇಲ್ವಿಚಾರಕರು ಇರ್ತಾರೆ ಶಾಲೆಯೊಳಗ, ಆ ಮೇಲ್ವಿಚಾರಕರು ನೋಡಂಗಿಲ್ಲ, ಶಿಕ್ಷಕರು ನೋಡಂಗಿಲ್ಲ, SPMC ಅವ್ರು ನೋಡಂಗಿಲ್ಲ. ಅಂತಂದ್ರೆ ಈ ಬಿಸಿ ಊಟ ಸಪ್ಲೈ ಮಾಡ್ತಕ್ಕಂಥ ಏಜೆನ್ಸಿಗಳು ಎಂತ ಬಿಸಿ ಊಟ ಸಪ್ಲೈ ಮಾಡಿದ್ರು ಸಹ ಏನಂತ ಮಕ್ಕಳು ತಿನ್ನಬೇಕು, ಮಕ್ಕಳ ಆರೋಗ್ಯದ ಪರಿಸ್ಥಿತಿ ಏನನ್ನೋ ಪ್ರಶ್ನೆ ಎದ್ದಂತಾಗಿದೆ ರೋಶಿನಿ. ಎಸ್ ಮಲ್ಲಿಕಾರ್ಜುನ್, ಇನ್ನೊಂದ್ ಕಡೆನಲ್ಲಿ ಈ ಆರೋಗ್ಯ ಇಲಾಖೆ ಏನ್ ಮಾಡ್ತಾ ಇದೆ, ಶಿಕ್ಷಣ ಇಲಾಖೆ ಏನ್ ಮಾಡ್ತಾ ಇದೆ, ಅಲ್ಲಿರುವಂತಹ ಸಚಿವರು ಕಣ್ಣು ಮುಚ್ಕೊಂಡು ಕೂತಿದ್ದಾರಾ ಅಂತ ಈ ರೀತಿಯಾದಂತಹ ಬಿಸಿ ಊಟವನ್ನ ಕೊಡ್ತಾ ಇದ್ದಾರೆ ಮಕ್ಕಳಿಗೆ. ಜೊತೆಯಲ್ಲಿ ಅಲ್ಲಿರುವಂತಹ ಶಿಕ್ಷಕರು ಸಾಮಾನ್ಯವಾಗಿ ಊಟ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಊಟವನ್ನ ಕೊಡೋದಕ್ಕಿಂತ ಮುಂಚೆ ಅಲ್ಲಿ ಯಾರು ಇರ್ತಾರೆ HOD, ಅವ್ರು ಫಸ್ಟ್ ಊಟವನ್ನ ನೋಡ್ಬೇಕಾಗತ್ತೆ. ಅದೆಲ್ಲವೂ ಓಕೆ ಆದ್ಮೇಲೆ ಮಕ್ಳಿಗೆ ಕೊಡ್ಬೇಕಾಗತ್ತೆ. ಆದ್ರೆ ಇಲ್ಲಿ ಏಕದಮ್ ಮಕ್ಳಿಗೆ ಕೊಡ್ತಾ ಇರುವಂತದ್ದು, ಅಲ್ಲಿ ಬಡಿಸುವಂತ ಸಿಬ್ಬಂದಿಗಳ ಕರ್ತವ್ಯ ಏನ್ ಮಾಡ್ತಿದ್ದಾರೆ? ಇದಕ್ಕೆ ಆಕ್ಷನ್ ಏನು ತೆಗೆದುಕೊಂಡಿಲ್ವಾ?
ಖಂಡಿತ ರೋಶ್ನಿ ಏನಂತಂದ್ರೆ ಈ ಜಿಲ್ಲೆಗೆ ಸಂಬಂಧಪಟ್ಟಂತ ಆರೋಗ್ಯ ಇಲಾಖೆ ಇರ್ಬೋದು, ಶಿಕ್ಷಣ ಇಲಾಖೆ ಇರ್ಬೋದು ಮತ್ತು ಸಚಿವ ಶಾಸಕರು ಇರ್ಬೋದು, ಇಂತಹ ಶಾಲೆಗಳಿಗೆ ಒಂದಾದ್ರೂ ದಿನ ಭೇಟಿ ಮಾಡಿ ಈ ಏಜೆನ್ಸಿಗಳು ಸಪ್ಲೈ ಮಾಡ್ತಕ್ಕಂಥ ಊಟದ ಪರಿಸ್ಥಿತಿ ಏನಿದೆ, ಊಟವನ್ನ ಎಂತ ಪರಿಸ್ಥಿತಿಯಲ್ಲಿ ಊಟವನ್ನು ಕೊಡ್ತಾರೆ, ಅದ್ರ ಕ್ವಾಲಿಟಿ ಏನು, ಕ್ವಾಂಟಿಟಿ ಏನು, ಇದೆಲ್ಲವನ್ನು ನೋಡ್ಬೇಕಾದಂತ ಒಂದು ಒಸ್ತುವರಿ ಇರತಕ್ಕಂತ ಅಲ್ಲಿ SDMC ಇರ್ಬೋದು, ಶಿಕ್ಷಕರು ಇರ್ಬೋದು, ಮತ್ತೆ ಬಿಸಿ ಊಟಕ್ಕೆ ಸಂಬಂಧಪಟ್ಟಂತ ಕೆಲವು ಏನು ಸಿಬ್ಬಂದಿಗಳನ್ನು ನೇಮಕ ಮಾಡಿಕೊಂಡಿರ್ತಾರೆ. ಇವ್ರು ಯಾರೂ ಸಹ ನೋಡದೆ ಒಂದು ಮಕ್ಕಳಿಗೆ ಊಟ ಏನ್ ನೀಡ್ತಾ ಇದ್ದಾರೆ, ಇದು ಒಂದು ದುರದೃಷ್ಟಕರ ಅಂತ ಹೇಳ್ಬೋದು. ಪ್ರಮುಖವಾಗಿ ಏನಂತಂದ್ರೆ ಇಲ್ಲಿರ್ತಕ್ಕಂಥ ಕ್ಷೇತ್ರ ರಕ್ಷಣಾಧಿಕಾರಿಗಳು ದಿನ ಒಂದು ಶಾಲೆಗಾದ್ರೂ ವಿಸಿಟ್ ಮಾಡಿ ಆ ಶಾಲೆಯಲ್ಲಿ ಬಿಸಿ ಊಟ ಆಗಿರ್ಬೋದು, ಶಿಕ್ಷಣ ಇರ್ಬೋದು, ಇದ್ರ ಬಗ್ಗೆ ವಿಚಾರ ಮಾಡಬೇಕಾದಂತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಿಕ್ಷಣದ ಬಗ್ಗೆನೇ ಗೊತ್ತಿಲ್ಲ ಅಂತಂದ್ರೆ ಈ ಧಾರವಾಡ ಜಿಲ್ಲೆಯ ಪರಿಸ್ಥಿತಿ ಯಾವ ಹಂತಕ್ಕೆ ಬಂದಿದೆ ಅನ್ನೋದು ಖಾತ್ರಿ ಆಗತ್ತ. ಮೇಲಾಗಿ ಆ ನಂತರ ಈ ಸಂಬಂಧಪಟ್ಟಂತ ಏನಂತಾರೆ ಶಾಸಕರು ಇರ್ಬೋದು, ಆಂತರ ಡಿಸ್ಟ್ರಿಕ್ಟ್ DDP ಇರ್ಬೋದು, ಇವ್ರು ಯಾರೂ ಸಹ ಶಾಲೆಗಳಿಗೆ ವಿಸಿಟ್ ಮಾಡ್ತಾ ಇಲ್ಲ. ಯಾಕಂತಂದ್ರೆ ಎಲ್ಲವೂ ಸಹ ಏನಂತಂದ್ರೆ ಕಚೇರಿಗಳಲ್ಲಿ ಕೂತ್ಕೊಂಡು ಕಚೇರಿಯಲ್ಲೇ ಒಂದು ಫೋನ್ ಮುಖಾಂತರ ಇದನ್ನ ಏನು ಅಂಕಿ ಸಂಖ್ಯೆಗಳನ್ನ ತೆಗೆದುಕೊಳ್ತಾರೆ. ನಿಮ್ಮಲ್ಲಿ ಬಿಸಿ ಊಟ ಹೇಗೆ ಬಂತು, ಸರಿಯಾಗಿ ಬರ್ತಾ ಇದೆ ಇಲ್ಲ, ಚೆನ್ನಾಗಿ ಬರ್ತಾ ಇದಿಲ್ಲ, ಈ ಶಿಕ್ಷಕರನ್ನ ಕೇಳಿದ್ರೆ ಶಿಕ್ಷಕರು ಚೆನ್ನಾಗಿ ಬರ್ತಾ ಅಂತ ಹೇಳ್ತಾರ, ಒಳ್ಳೆ ಕ್ವಾಲಿಟಿ ಇದೆ ಅಂತ ಹೇಳ್ತಾರೆ. ಅದನ್ನ ತಕ್ಷಣಕ್ಕೆ ಜಗದ ಮೇಲೆ ಹೋಗಿ ಈವರೆಗೂ ಪರಿಶೀಲನೆ ಮಾಡುವಂತ ಇದನ್ನ ಏನಂತಂದ್ರೆ ಯಾವ ಅಧಿಕಾರಿಗಳು ಮಾಡ್ತಾ ಇಲ್ಲ, ಯಾವ ಜನಪ್ರತಿನಿಧಿಗಳು ನೋಡ್ತಾ ಇಲ್ಲ. ಆದ್ರೆ ಇದೇ ಹುಬ್ಬಳ್ಳಿ ತಾಲೂಕಿನ ತಾರ್ಯಾಳ ಗ್ರಾಮದಲ್ಲಿ SDMC ಅಧ್ಯಕ್ಷರು ಪದೇ ಎಲ್ಲವನ್ನೂ ಚೆಕ್ ಮಾಡಿದಾಗ ಇಂತ ಒಂದು ಘಟನೆ ಹೊರಗೆ ಬಂದಿದೆ ಅಂತ ಹೇಳ್ಬೋದು ರೋಶ್ನಿ. ಧನ್ಯವಾದಗಳು ಮಲ್ಲಿಕಾರ್ಜುನ್ ಪಟೇದಾರ್ ಹೆಚ್ಚಿನ ಮಾಹಿತಿಗಾಗಿ. ನೋಡಿ, ಶಾಲೆಗಳಲ್ಲಿ ನಾವು ಮಾಡುವಂತಹ ಕೆಟ್ಟ ಕೆಲಸಗಳು ಅಥವಾ ಕೊಡ್ತಾ ಇರುವಂತಹ ಯೋಜನೆಯನ್ನ ಸರಿಯಾಗಿ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೂ ಕೂಡ ಬಿಡ್ತಾ ಇಲ್ಲ ಮಕ್ಕಳಿಗೆ. ನೀವು ಕೊಡ್ತಾ ಇರುವಂತಹ ಬಿಸಿ ಊಟದಲ್ಲಿ ಈ ರೀತಿಯಾಗಿ ಹುಳಗಳು ಪತ್ತೆ ಆಗ್ತಾ ಇದೆ ಅಂದ್ರೆ ಮಕ್ಕಳು ನಿಮ್ಮನ್ನು ಹೇಗ್ ನಂಬ್ತಾರೆ, ಹೇಗ್ ಊಟ ಮಾಡ್ತಾರೆ? ಕೇವಲ ಒಂದು ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಅಲ್ಲ, ಹಲವು ಈ ಧಾರವಾಡ ಜಿಲ್ಲೆಯಲ್ಲಿ ಹಲವು ಕಡೆನಲ್ಲಿ ಬಿಸಿ ಊಟದಲ್ಲಿ ಹುಳು ಪತ್ತೆಯಾಗಿರುವಂತದ್ದು. ಮಕ್ಕಳು ಕೂಡ ಶಾಕ್ ಆಗಿದ್ದಾರೆ ಆ ಹುಳುಗಳನ್ನ ನೋಡಿ. ಯಾವ ರೀತಿಯಾಗಿದೆ ಸಾಂಬಾರ್ನಲ್ಲಿ ಹುಳುಗಳು ಪತ್ತೆಯಾಗಿದೆ, ಅದೇನ್ ನೋಡದೆ ಅಲ್ವಾ ದಿನಸಿನ ತಂದದ್ದಾದ್ಮೇಲೆ ಅಂತ. ಅಡುಗೆ ಮಾಡೋರು ಕೂಡ ಅಷ್ಟು ಬೇಜವಾಬ್ದಾರಿತನದಿಂದ ನಡ್ಕೊಳ್ತಾ ಇದ್ದಾರೆ. ಇನ್ನೊಂದ್ ಕಡೆನಲ್ಲಿ ಶಾಲೆಯಲ್ಲಿರುವಂತಹ ಮುಖ್ಯಸ್ಥರು ಕೂಡ ಅಷ್ಟು ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ಆರೋಗ್ಯ ಇಲಾಖೆ ಆಗಿರ್ಬೋದು, ಶಿಕ್ಷಣ ಇಲಾಖೆ ಆಗಿರ್ಬೋದು, ನಿಮ್ಮೆಲ್ರಿಗೂ ಕೂಡ ನಾಚಿಕೆಗೇಡಿನ ಸಂಗತಿ ಇದು.